ಹೋಗಕ್ಕೆ ಸಿಗ ಅರ್ಧೋಗುತ್ತೆ. ವೈರಲ್ ಆಗ್ಬಿಟ್ಟು ಹೋಗ್ಬಿಟ್ಟು ಅನ್ಕೋ. ಫಾದರ್ಸ್ಗೆಲ್ಲ ನಾವು ಪ್ರೂಫ್ ಕಳ್ಸ್ಬೇಕಂತೆ. ಈ ನನ್ನ ಮಕ್ಳಿಂದ 1/2 hour ಲೇಟ್. ಇವನ ಹೆಸರು ಬಂದು ಶೀಶಾ ಅಂತ. ಅವನ ಒರಿಜಿನಲ್ ಹೆಸರು ಕೂಡ ಶೀಶಾ ಅಂತಾನೆ. ನಾವೆಲ್ಲ ಇವತ್ತು ಮಂಡ್ಯಗೆ ಹೋಗ್ತಾ ಇದೀರಿ. ಫಸ್ಟ್ ಟ್ರಿಪ್ ಹೋಗ್ತಾ ಇದೀರಿ ಚಿಕ್ಕಮಂಗ್ಳೂರ್ಗೆ. ಹಂಗೆ ಮಂಡ್ಯಗೆ ಹೋಗಿ ನಮ್ ಫ್ರೆಂಡು ಪುನೀತ್ ಅಂತ ಅವನ್ನ ಪಿಕ್ ಮಾಡ್ಕೊಂಡು, ಮೊಟ್ಟೆ ಪುನೀತ್ ಅಂತ ಅವನ್ನ ಪಿಕ್ ಮಾಡ್ಕೊಂಡು ಸೀದಾ ಅಲ್ಲಿಂದ ಮಂಡ್ಯದಿಂದ ಎಲ್ಲಿ ಹೋಗ್ತಿದ್ದೀರು? ಮಂಡ್ಯದಿಂದ ಚಿಕ್ಕಮಂಗ್ಳೂರ್ ಹೋಗ್ತಾ ಇದೀರಿ. ಅಲ್ಲಿ ಹೋಗಿ ಒಂದು 6 hours ಆಗುತ್ತೆ ಟ್ರಾವೆಲ್ ಮಾಡಕ್ಕೆ. ಅಲ್ಲಿ ಹೋಗಿ ಅಲ್ಲೊಂದು ರೂಮ್ ಬುಕ್ ಮಾಡಿದೀರಿ, ಅಲ್ಲಿ ಸ್ಟೇ ಮಾಡ್ತೀವಿ. ನೋಡಿ 3 ಗಾಡಿ ಇದೆ. ಒಂದು ನಾವಿಬ್ರು ಹೋಗ್ತಾ ಇದೀರಿ, ಇನೋವಾ, ಒಂದು ಸ್ಟಾರ್ ಸಿಟಿ, ಒಂದು R15 ಹೋಗಕ್ಕೆ ಸಿಗ ಅರ್ಧೋಗುತ್ತೆ. ಅವ್ನು ಹೆಂಗ್ ಬರ್ತಾವನೋ ಗೊತ್ತಿಲ್ಲ. ಸೊ ಅಲ್ಲಿ ಹೋಗಿ ಪಿಕ್ ಮಾಡ್ಕೊಂತೀರಿ ಅವನ್ನ. ಇವಾಗ ನೀವೆಲ್ಲ ನೋಡ್ತಿದ್ರಿ ಅಂದ್ರೆ ಏನಕ್ಕೆ ನಾವು ಸಡನ್ ಗೆ ರೈಲ್ವೆ ಸ್ಟೇಷನ್ ಹತ್ರ ಬಂದ್ರಿ ಅಂದ್ರೆ, ಇಲ್ಲಿದ್ದಾರೆ ನೋಡಿ ಇವನ್ ವೈಭವ್, ಅಲ್ಲಿರೋನು ಅವನ ಹೆಸರು ಮೊಟ್ಟೆ. ಇವ್ರ ಫಾದರ್ಸ್ಗೆಲ್ಲ ನಾವು ಪ್ರೂಫ್ ಕಳ್ಸ್ಬೇಕಂತೆ, ಇದ್ರ ಟ್ರೈನಲ್ಲಿ ಹೋಗ್ತಾ ಇದೀರಿ ಅಂತ. ಅದಕ್ಕೆ ಇಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಬಂದಿರೋದು. ಈ ನನ್ನ ಮಕ್ಳಿಂದ 1/2 hour ಲೇಟ್. ವೈರಲ್ ಆಗ್ಬಿಟ್ಟು ಹೋಗ್ಬಿಟ್ಟು ಅನ್ಕೋ. ಈ ಪಟ್ನರ್ಗೆ ಚೋಕೋ ಬಾರೇನೆ. ಅಣ್ಣ ನಾವು ಗಾಡಿದಲ್ಲಿ ಹೋಗ್ತಿರೋರು 1/2 hour ಬಂದು ಇದ್ರಲ್ಲಿ ನಿಂತಿದ್ದೀರಿ. ಎದ್ರಲ್ಲೆಲ್ಲೋ ನೋಡಿ, ತಿರ್ಗಾ ಬಂದ್ಬಿಟ್ಟು ಇವಾಗ ಗಾಡಿದಲ್ಲಿ ಎತ್ಕೊಂತ ಇದೀರಿ. ಅವ್ರ ಅಪ್ಪಗೆ ಪ್ರೂಫ್, ಅವ್ರ ಅಪ್ಪನ ಅವತ್ತೇ ಹೇಳಿಲ್ವಾ ಹೆಣ್ಮಗು ಅಂತ. ನನ್ ಗಂಡ್ಸು ಅಂತ ಯಾರು ಹೇಳಿದ್ದು? ಸುಮ್ಮನೆ ತಮಾಷೆ ಮಾಡ್ಬೇಡ ಕಣಯ್ಯ, ನೀನ್ ನೋಡಿದ್ರೆ ಗೊತ್ತಾಗಲ್ವಾ? ಏನ್ ನೋಡಿದ್ರೆ ಗೊತ್ತಾಗುತ್ತೆ? ತರ್ಲೆ ಮಾಡ್ಬೇಡ. ಅದು ಇಲ್ಲಿ ಪ್ರೂವ್ ಆಗ್ತಿದೆ. ಅವ್ರ ಅಪ್ಪಗೆ ಸುಳ್ಳು ಹೇಳ್ಬಿಟ್ಟು ಬರ್ತಿರೋದು ಅಣ್ಣ. ಗೈಸ್, ನಾವು ಅಲ್ಲಿ ಮಂಡ್ಯ ಸ್ಟೇಷನ್ ಇಂದ ಇವ್ರ ಅಪ್ಪಂದಿರಿಗೆಲ್ಲ ಫೋಟೋ ಕಳ್ಸ್ಬೇಕಂತ ಹೇಳ್ಬಿಟ್ಟು ಅಲ್ಲಿ ಇಳ್ಕೊಂಡು ಒಂದು ಫೋಟೋ ಹಿಡಿದ್ಬಿಟ್ಟು ಇವಾಗ ಅಲ್ಲಿಂದ ಡೈರೆಕ್ಟ್ ಒಂದು 70 kilometers ಬಂದ್ಬಿಟ್ಟು ಇಲ್ಲೊಂದು ನೈಸ್ ವ್ಯೂ ಇದೆ. ಅದು ಹಂಗೆ ಆಗ್ತಿರಿ. ಇವಾಗ ಏನಕ್ಕೆ ಹಿಡ್ದಿರೋದು ಅಂದ್ರೆ ಇಂಟ್ರೊಡ್ಯೂಸ್ ಮಾಡ್ಸೋಣ ಅಂತ ಒಬ್ರೊಬ್ರನ್ನ. ಇವನ್ ಬಂದಿ ತೆಗಿಯಲಿ ಹೆಲ್ಮೆಟ್ ಲೇ. ಒಳ್ಳೆ ಮಗನ 4,000 ಹೆಲ್ಮೆಟ್ ಬೇರೆ ಒಂದು ದೇಪ್ ಬಿಟ್ಟು ಹಾಕೊಂಡು ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ಫ್ಯೂಚರ್ ಇವಾಗ ಇವನನ್ನೇ ಪಿಕ್ ಮಾಡ್ಕೊಂಡ್ ಬಂದಿದ್ ನಾವು ಮೈಸೂರಿಂದ. ಯಾಕಂದ್ರೆ ಇವನು IPS ಗೆ ಓದ್ತಿದ್ದಾನೆ. ಮೈಸೂರಲ್ಲ ಮಂಡ್ಯ ಸಾರಿ ಮಂಡ್ಯ ಇಂದ. ಇವನೇ ಆಲ್ರೆಡಿ 16 kilometer ಇದೆ, ನಾವು ಮುಂದೆ ಇದೀರಿ ಅಂತ ಅವನಿಗೆ ಫೋಕಸ್ ಮಾಡು. ಹಾಗೆ ಇವನ ಹೆಸರು ಮೊಟ್ಟೆ ಅಂತ. ಏಕೆ ಬಂದಿ ಪುನೀತ್. ನನ್ನ ಹೆಸರು ಪುನೀತ್ ಅಂತ. ಅಣ್ಣ ಜಾನಿ ಸಿನ್ಸು ಅಂದ್ರು. ಇವನು ಶೇಖರ್ ಅಂತ ಅಣ್ಣ. ನಮ್ಗೆ ಎಂತ ಸ್ಕ್ಯಾಮ್ ಮಾಡ ಅಂದ್ರೆ ಗೋವಾಗ್ ಹೋಗಿ ಫ್ರೀ ಕಡಿಮೆ ರೇಟ್ಗೆ ಎಣ್ಣೆ ತಗೊಂಬ ಅಂತ ಹೇಳಿದ್ರಿ. ಬರುವಾಗ ಎಣ್ಣೆ ಸಾಕಾಗಿಲ್ಲ ಅಂತ ಎಣ್ಣೆ ಕುಡಿದ್ಬಿಟ್ಟು ನಮ್ಮ ಹತ್ರ ಸೀದಾಗೋಯ್ತು ಅಂತ ಹೇಳ್ಬಿಟ್ಟಾಗ ಅಂತ. ಮುಚ್ಚ ಬಾಯಿ, ನೀನು ಒಬ್ಬ ಫ್ರೆಂಡ್ ಏನೋ ಏನೇನೋ ಕತೆಗಳು ಹೇಳಿ ನನ್ನ ಮನ್ಸು ಕೆಡ್ಸಿ ನನಗೊಂದು ಮಾತು ಹೇಳ್ದೆ ನೀನು ಒಬ್ನೇ ಹೋಗಿದೀಯಲ್ಲ. ಇದೇನಾ ನೀನು ಫ್ರೆಂಡ್ಶಿಪ್ ಕೂಡ? ಇದು ಅದು ಆಮೇಲೆ ಅದು ಕ್ಯಾಜಿತ್ತು ಐಸಾ ಕರ್ದಲ್ಲ. ನನಗೆ 9:30 ನೈಟ್ ಫೋನ್ ಮಾಡ್ದ. ಓಕೆನಾ, 9:30 ಫೋನ್ ಮಾಡ್ಬಿಟ್ಟು ಈ ಪೊಲೀಸ್ ಅವ್ರು ಚೆಕ್ ಮಾಡ್ತಿದಾರಲ್ಲ ಸ್ಟೇಷನ್ ಅಲ್ಲೇ, ಎಣ್ಣೆ ಹಿಡ್ಕೊಂಡ್ ಬರಕ್ ಆಗಲ್ಲ ಅಂತ ಹೇಳ್ದ. ಆಮೇಲೆ ಸರಿ ಎಣ್ಣೆ ಸೀಸ್ ಆದ್ಮೇಲೆ ನನಗ್ ಫೋನ್ ಮಾಡ್ಬೇಕು ತಾನೆ. ಅಣ್ಣ ಅವಾಗ ಫೋನ್ ಮಾಡಿಲ್ಲ. ಬೆಳಿಗ್ಗೆ ಎತ್ತಿ 7 ಗಂಟೆಗೆ ಮೆಸೇಜ್ ಆಗ್ತಿದ್ದಾನೆ, ಅಯ್ಯೋ ಈ ಬಾಟ್ಲ್ ಎಲ್ಲ ಸೀಸ್ ಆಗೋಯ್ತುಲೇ ಅಂತ. ಇವಾಗ ನೈಟ್ ಸೀಸ್ ಆಯ್ತು ಅಂದ್ರೆ ನೈಟೇ ಫೋನ್ ಮಾಡ್ಬೇಕಾಗಿತ್ತಾನೆ. ಆಗ ಇವನ ಹೆಸರು ಬಂದು ಶೀಶಾ ಅಂತ.
ಅವನ ಒರಿಜಿನಲ್ ಹೆಸರು ಕೂಡ ಶಿಶಾ ಅಂತಾನೆ. ನೋಡಕ್ ಮಾತ್ರ ಇನ್ನೋಸೆಂಟ್ ಬಟ್ ಆದ್ರೆ ಪ್ಲೇ ಬಾಯ್. ಹಾ ಹೌದು ಗುರು